ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ನೀವು ಎಂಬ್ರಾಯ್ಡ್ರಿಯನ್ನು ಹೇಗೆ ಹಾಕಬೇಕು, ಎಲ್ಲಿವರೆಗೂ ಕಲಿತೀರಾ, ಎಷ್ಟು ದಿನ ಬೇಕು, ನಿಮಗೆಲ್ಲ ಡೌಟ್ಸನ್ನು ಈ ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡ್ತೇನೆ. ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಫ್ರೆಂಡ್ಸ್, ಇವಾಗ ಹಾಕ್ತಾ ಇರೋಂಥ ಸ್ಟಿಚ್ ನಾನು ಟೈಮರಲ್ಲಿ 2.5 ನಂಬರನ್ನು ಫಿಕ್ಸ್ ಮಾಡಿಕೊಂಡು ವರ್ಕ್ ಮಾಡ್ತಾ ಇದ್ದೇನೆ. ನಿಮಗೆ ಹೇಳಿದ್ದೇನೆ, ಟೈಮರನ್ನು ಮಾರ್ಕ್ ಮಾಡ್ಕೊಳ್ಳಿ, 1.5 2 ಈ ಥರ ಮಾಡಿಕೊಂಡಾಗ ನೀವು ಬೇಗನೆ ಎಂಬ್ರಾಯ್ಡ್ರಿಯನ್ನು ಕಲಿಬೋದು, ಹಾಕಲಿಕ್ಕೆ ನಿಮಗೆ ಬೇಗ ಬರುತ್ತೆ. ನೋಡಿ, ಇವಾಗ 2.5 ನಾನು ಟೈಮರನ್ನು ಫಿಕ್ಸ್ ಮಾಡಿ ಈ ಸ್ಟಿಚ್ಚನ್ನು ಹಾಕ್ತಾ ಇದ್ದೇನೆ. ಒಂದು ಸರಿ ಹಾಕಿದ ಮೇಲೆ ಅದ್ರ ಮೇಲೆ ಮತ್ತೊಂದು ಸರಿ ನೀವು ಸ್ಟಿಚ್ ಹಾಕಿ ಫಿಲ್ ಮಾಡಬೇಕು. ಮತ್ತು ಈ ಸ್ಕೇಲು ಮತ್ತು ರಿಫಿಲ್ ಇಲ್ಲ ಅಂದರೆ ತರಿಸ್ಕೊಳ್ಳಿ, ತುಂಬ ಯೂಸ್ಫುಲ್ ಇದೆ. ನಿಮಗೆ ಬಿಗ್ನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ಇದ್ದರೆ ನೀವು ಅರ್ಧ ಎಂಬ್ರಾಯ್ಡ್ರಿಯನ್ನು ಕಲಿಬೋದು ಈಸಿಯಾಗಿ. ಮತ್ತು ಇವಾಗ ನಾನು ರೌಂಡ್ ಸ್ಕೇಲಲ್ಲಿ 5ನೇ ನಂಬರಲ್ಲಿ ಏನು ಸರ್ಕಲ್ ಇದೆಯಲ್ವಾ, ಆ ಸೈಜಲ್ಲಿ ನಾನು ಈ ಹೂವನ್ನು ತಯಾರಿಸ್ತಾ ಇರೋದು. ಒಂದು ಮಾರ್ಕ್ ಮಾಡಿಕೊಂಡು ಸರ್ಕಲ್ ಮೇಲೆ ಒಂದು ಸರ್ಕಲನ್ನು ಮಾರ್ಕ್ ಮಾಡಿಕೊಂಡು ಅದ್ರ ಪಕ್ಕ ಒಂದು ಗೆರೆಯಷ್ಟು ಜಾಗ ಬಿಟ್ಟು ಅದ್ರ ಪಕ್ಕನೇ ಮತ್ತೊಂದು ಸರ್ಕಲ್ ಹಾಕಿದ್ದೇನೆ, ಜಾಸ್ತಿ ಗ್ಯಾಪ್ ಬಿಟ್ಟಿಲ್ಲ ನಾನು. ನೋಡಿ, ಇವಾಗ ಮಧ್ಯದಲ್ಲಿ ರೌಂಡ್ ಸರ್ಕಲನ್ನು 0 ನಂಬರಿಂದ ಹಾಕಿ ಎಂಡ್ವರೆಗೂ ಇವಾಗ ನೋಡಿ ಮೇಲೇನೂ 0 ನಂಬರ್ವರೆಗೂ ಬಂದು ಅಲ್ಲಿಂದ 4 ಅಥವಾ 4.25 ನಿಮ್ಗೆ ಎಷ್ಟು ಅಗಲ ಬೇಕು ಅಷ್ಟು ಅಗಲ ನೀವು ಪೆಟಲನ್ನು ನೀವೇ ಬ್ಯಾಲೆನ್ಸ್ ಮಾಡ್ತಾ ಹಾಕ್ತಾ ಹೋಗಬೇಕು. ನಾನು ಹಾಕಿರೋದು 4ರಿಂದ 0ಗೆ ಬಂದಿದ್ದೇನೆ, ಅಂದರೆ 4ಇಂದ ನಿಧಾನವಾಗಿ 0 ನಂಬರ್ಗೆ ಬಂದಿದ್ದೇನೆ. ಮತ್ತು ಅದ್ರ ಮೇಲೆ 0 ನಂಬರಿಂದ ಹೋಗಿ 4 ನಂಬರಿಂದ ನಿಧಾನವಾಗಿ 0 ನಂಬರ್ಗೆ ಬರಬೇಕು. ಆ ಥರ ಬಂದಾಗ ಈ ಥರ ಪೆಟಲ್ ತಯಾರಾಗುತ್ತೆ. ಮತ್ತು ಫ್ರೆಂಡ್ಸ್, ಇವತ್ತು ಈ ವಿಡಿಯೋ ಹಾಕಿದ್ದೀನಿ ಅಂದರೆ ಅದರಲ್ಲಿ ನೀವೇನಾದರೂ ನನಗೆ ಕ್ವಶನ್ ಕೇಳಿರ್ತೀರಲ್ಲ, ಏನಾದರೂ ಜಾಸ್ತಿ ಮಾಹಿತಿ ಕೊಡೋದಿರುತ್ತೆ, ಅವಾಗ ನಾನು ಮೆಸೇಜಲ್ಲಿ ಹೇಳಿರಲ್ಲ. ನಾನೇನು ಮಾಡ್ತೇನೆ, ನೆಕ್ಸ್ಟ್ ವಿಡಿಯೋ ಏನು ಹಾಕಿರ್ತೀನಲ್ವ ಅದರಲ್ಲಿ ಪೂರ್ತಿ ಡೀಟೇಲಾಗಿ ನಿಮಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿರ್ತೇನೆ. ಹಾಗಾಗಿ ಯಾವುದೇ ವಿಡಿಯೋ ಆಗಿರಲಿ ಮಿಸ್ ಮಾಡದೆ ನೋಡಿ ನೀವು. ಮತ್ತು ನಿಮಗೆ ನಾನು ಹೇಳಿದಷ್ಟು ಚಿಕ್ಕದಾಗಿರೋಂಥ ಟ್ರಿಕ್ಕನ್ನು ಹೇಳ್ತೀನಲ್ವ, ಅದನ್ನು ಫಾಲೋ ಮಾಡಿ. ಅಂದರೆ ಸ್ಟೆಪ್ ಬೈ ಸ್ಟೆಪ್. ಮೊನ್ನೆ ಒಬ್ಬರು ಸ್ನೇಹ ಅನ್ನೋರು ಕೇಳಿದರೆ ಏನಂತ, ಸರಿ ಪಕ್ಕನೇ ಬಾಲ್ ಚೈನ್ ಹಾಕಿ ಡೋರಿ ಹಾಕಲಿಕ್ಕೆ ಬರುತ್ತಾ, ಏನು ಸಮಸ್ಯೆ ಇಲ್ವಾ ಅಂತ. ನಾನಂತೂ ಯಾವತ್ತೂ ಆ ಥರ ಹಾಕಿಲ್ಲ. ನಾನು ಯಾವಾಗಲೂ ಸರಿ ಹಾಕಿ ಡೋರಿ ಹಾಕಿ ಅದು ಫಿಲ್ ಆದಮೇಲೆ ನಾನು ಬಾಲ್ ಚೈನನ್ನು ಹಾಕಿದ್ದೇನೆ. ನನಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ, ಬಟ್ ನನ್ನ ಪ್ರಕಾರ ಅದು ತಪ್ಪು ಅನಿಸುತ್ತೆ. ಏನಕ್ಕೆ ಒಂದೊಂದು ಸರಿ ಬಾಲ್ ಚೈನ್ ಕಟ್ ಆಗುತ್ತೆ ಅಥವಾ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಹಾಗಾಗಿ ನೀವು ಸರಿ ಹಾಕಿ ಅದ್ರ ಪಕ್ಕ ಡೋರಿನ ಹಾಕಿ ಡೋರಿ ಫಿಲ್ ಮಾಡಿ ಅದ್ರ ಪಕ್ಕ ಆಮೇಲೆ ಬಾಲ್ ಚೈನನ್ನು ಹಾಕಿ. ಮತ್ತು ಫ್ರೆಂಡ್ಸ್ ನೋಡಿ, ನಿಧಾನವಾಗಿ ನೀವು ಹಾಕ್ತಾ ಹೋದಾಗ ಈ ಪೆಟಲ್ಸನ್ನು ತಯಾರಿಸ್ಬೋದು. ಇವಾಗ ನೀವು ಮಷೀನನ್ನು ಬ್ಯಾಲೆನ್ಸ್ ಮಾಡೋದಾಯಿತು, ಫ್ರೇಮನ್ನು ಬ್ಯಾಲೆನ್ಸ್ ಮಾಡೋದಾಯಿತು, ಇಷ್ಟು ದಿನದಲ್ಲಿ ನೀವು ಕಲ್ತಿರ್ತೀರ. ಸ್ವಲ್ಪ ಟಚ್ ಆಗಿರುತ್ತೆ ನಿಮಗೆ, ಅಂದರೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಬರ್ತಾ ಇರುತ್ತೆ. ಆವಾಗ ಏನು ಮಾಡಬೇಕು, ಅಷ್ಟಾದರೂ ಬಂದಿದೆಯಾ ಆವಾಗ ನೀವು ಈ ಥರ ಪೆಟಲ್ಸ್ ಆಯಿತು, ಲೀಫ್ ಆಯಿತು, ಏನೇ ಆಗಲಿ ಸ್ವಲ್ಪ ನೀಯಿಂದ ವರ್ಕ್ ಮಾಡೋದನ್ನು ಸ್ಟಾರ್ಟ್ ಮಾಡಬೇಕು. ಆವಾಗ ನೀವು 15 ಡೇಸಲ್ಲಿ ಸಿಂಪಲ್ ಡಿಸೈನ್ ಅಂದರೆ 300 350 ಡಿಸೈನನ್ನು 15 ಡೇಸಲ್ಲಿ ಕಲಿತೀರಾ. ಅದ್ರ ಮೇಲ್ಪಟ್ಟಾಗಿರೋಂಥ ಡಿಸೈನನ್ನು ನೀವು ಕಲಿಯಲಿಕ್ಕೆ, ಅಂದರೆ ಫಿನಿಶಿಂಗ್ ಜೊತೆ ಕಲಿಯಲಿಕ್ಕೆ ನಿಮಗೆ 2 ಮಂತ್ಸ್ ಆದರೂ ಬೇಕು. ಮನ್ಸು ಮಾಡಿದರೆ 1.5 ತಿಂಗಳಲ್ಲೇ ಕಲಿತೀರಾ. ಬಟ್ ನನ್ನ ಪ್ರಕಾರ ನೀವು ಅಷ್ಟು ಟಚ್ ಇದ್ಮೇಲೆ, ಅಂದರೆ ಸ್ವಲ್ಪ ಹಾಕ್ತಾ ಇದ್ದಾಗ 2 ಮಂತ್ಸಲ್ಲಿ ಫಿನಿಶಿಂಗ್ ಜೊತೆ ನೀವು ಕಲಿತೀರಾ. ಅದೇ ನಾನು ಹೇಳುವ ಪ್ರತಿಯೊಂದು ಟ್ರಿಕ್ಕನ್ನು ಫಾಲೋ ಮಾಡಿ, ಪ್ರತಿಯೊಂದು ವಿಡಿಯೋನ ನೋಡಿ, ಎಲ್ಲ ಮಾಹಿತಿಯನ್ನು ನಾನು ಕೊಡ್ತಾ ಇರ್ತೇನೆ. ನಿಮಗೆ ಯಾವ ಮಾಹಿತಿನೂ ಮುಚ್ಚಿಟ್ಟು ಇಡಬೇಕು ಅಂತ ಏನೂ ಇಲ್ಲ. ಪ್ರತಿಯೊಂದು ನನಗೇನು ಗೊತ್ತಿರುತ್ತೆ ನಾನೆಲ್ಲ ಹೇಳ್ತಾ ಇರ್ತೇನೆ, ಅದನ್ನು ಫಾಲೋ ಮಾಡಿ, ಬೇಗನೆ ಕಲಿತೀರಾ ನೀವು. ಅದು ಏನಪ್ಪ, ನನಗಿಂತ ಚೆನ್ನಾಗಿ ಹಾಕ್ಬೋದು ನೀವು. ಏನಕ್ಕೆ ಇವಾಗ ನಾನು ಪ್ರತಿಯೊಂದು ಮಾಹಿತಿಯನ್ನು ಹೇಳ್ತಾ ಇರ್ತೇನೆ, ಅದನ್ನು ನೀವು ಫಾಲೋ ಮಾಡ್ತಾ ಇದ್ದಾಗ ಏನಾಗುತ್ತೆ, ಇದೇ ಥರ ಇದೆ. ಇನ್ನೊಂದು ಏನು ಗೊತ್ತಾ, ನಾನು ಝೂಮ್ ಮಾಡ್ತಾ ಇಲ್ಲ. ಈ ನಡುವೆ ಏನು ವೀಡಿಯೋಸ್ ಹಾಕ್ತಾ ಇದ್ದೀನಿ ಜಾಸ್ತಿ ಝೂಮ್ ಮಾಡ್ತಾ ಇಲ್ಲ. ಝೂಮ್ ಮಾಡಿದಾಗ ನಿಮ್ಗೆ ಏನು ಅನಿಸುತ್ತೆ, ತುಂಬ ದೊಡ್ಡದಾಗಿದೆ ಏನೋ ಅಂತ ನೀವು ಪ್ರಾಕ್ಟೀಸ್ ಮಾಡುವಾಗ ದೊಡ್ಡದಾಗಿ ಹಾಕ್ತೀರಾ. ಆವಾಗ ನಿಮ್ಗೆ ಇದೇನಪ್ಪ ಇಷ್ಟೊಂದು ದೊಡ್ಡದಾಗಿ ಬಂತು, ಈ ಥರ ಥಿಂಕ್ ಆಗುತ್ತೆ, ಅಂದರೆ ಮೈಂಡಲ್ಲಿ ಈ ಥರ ಬರುತ್ತೆ. ನಾನು ಅದಕ್ಕೆ ಝೂಮ್ ಏನೂ ಮಾಡ್ತಾ ಇಲ್ಲ. ನೋಡಿ, ಎಷ್ಟು ಇದೆ ಅಷ್ಟೇ ತೋರಿಸ್ತಾ ಇದ್ದೇನೆ ಡಿಸೈನನ್ನು. ಮತ್ತು ನೋಡಿ ಫ್ರೆಂಡ್ಸ್, ಇವಾಗ ನಾನು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಏನಕ್ಕೆ ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ ಇರೋದಂದರೆ, ನೋಡಿ ಇವಾಗ ರೈಸ್ ಸ್ಟಿಚ್ಚನ್ನು ಹಾಕಿದೆ, ನಾನು ಸುಮ್ಮನೆ ಹಾಕಿದೆ, ನಿಮ್ಗೆ ತೋರಿಸ್ಲಿಕ್ಕೆ ಹಾಕ್ತಾ ಇದ್ದೀನಿ ಇದು. ಆಮೇಲೆ ಇಲ್ಲಿ ಮಧ್ಯದಲ್ಲಿ ರೌಂಡ್ ಫಿಲ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ, ಬರ್ತಾಯಿಲ್ಲ. ಏನಕ್ಕೆ ಬರ್ತಾಯಿಲ್ಲ ಅಂದರೆ ನಾನು ತಪ್ಪಾಗಿ ಹಾಕಿದ್ದೇನೆ. ಅದಕ್ಕೆ ನೋಡಿ, ಎಲ್ಲ ಇಂಪಾರ್ಟೆಂಟ್ ಟ್ರಿಕ್ ಇರುತ್ತೆ, ನೀವು ಫಾಲೋ ಮಾಡಬೇಕು, ಆವಾಗ ಫಿನಿಶಿಂಗ್ ಜೊತೆ ತಯಾರಾಗುತ್ತೆ. ನೋಡಿ, ಫಸ್ಟು ಇಲ್ಲಿ ಮಧ್ಯದಲ್ಲಿ ಚುಕ್ಕೆ ಇಡಬೇಕು, ಆಮೇಲೆ ಆನಂತರ 4 ಜಾಗದಲ್ಲಿ ನೀವು ರೈಸ್ ಸ್ಟಿಚ್ಚನ್ನು ಹಾಕಬೇಕು. ನೋಡಿ, ಈ ಫ್ಲವರ್ ಮತ್ತು ಆ ಫ್ಲವರಲ್ಲಿ ವ್ಯತ್ಯಾಸ ನೋಡಿ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಹೇಳಿದ್ದು ನಾನು, ಪ್ರತಿಯೊಂದು ನಾನು ಹಾಕೋದು ಟ್ರಿಕ್ ಆಯಿತು, ಪ್ರತಿಯೊಂದು ಮೆಥಡ್ ಆಯಿತು, ಯೂಸ್ ಮಾಡಿ, ಆವಾಗ ಚೆನ್ನಾಗಿ ಕಲಿತೀರಾ ನೀವು. ನೋಡಿ, ಗೊತ್ತಾಗ್ತಾ ಇದೆ ನಿಮಗೆ. ಫಸ್ಟ್ ಯಾವ ಸ್ಟೆಪ್ ಹಾಕಬೇಕು, ಸೆಕೆಂಡ್ ಸ್ಟೆಪ್ ಯಾವ್ದು ಹಾಕಬೇಕು, ಅದೆಲ್ಲ ಕಲಿತ್ರೆ ಈಸಿಲಿ ನೀವು ಯಾವ ಕ್ಲಾಸ್ ಅವಶ್ಯಕತೆಯೂ ಇಲ್ಲ. ಮನೆಯಲ್ಲೇ ನೀವು ನೋಡ್ತಾ ಯೂಟ್ಯೂಬಿಂದ
ಕಲಿಬಹುದು. ಮತ್ತು ರೈಸ್ ಸ್ಟಿಚ್ಚನ್ನು ನೀವು ಎಷ್ಟು ಅಗಲವಾದರೂ ಹಾಕ್ಬೋದು, ಬಟ್ ನಾನು ಹಾಕಿರೋದು ಆ ಸರ್ಕಲ್ ಎಂಡ್ ಆಗುತ್ತಲ್ವ ಅಲ್ಲಿವರೆಗೆ ಬರಲಿ ಅಂತ ಹಾಕಿದ್ದೇನೆ. ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಡಿಸೈನ್ ಕೂಡ. ಟ್ರೈ ಮಾಡಿ. ಮತ್ತು ಈ ಥರ ಡಿಸೈನ್ ಹಾಕಲಿಕ್ಕೆ ನಾನು 450 ರೂಪೀಸ್ ತೊಗೊಳ್ತೀನಿ ಫ್ರೆಂಡ್ಸ್. ಏನಕ್ಕೆ ಸಿಂಪಲ್ ಇದೆ ಇದರಲ್ಲಿ ಡೋರಿ ಆಯಿತು, ಸ್ಟೋನ್ ಆಯಿತು, ಏನೂ ಆ್ಯಡ್ ಮಾಡಿಲ್ಲ. ಆದರೆ ಇದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ಡಬಲ್ ಟೈಮ್ ಒಂದು ಪೆಟಲನ್ನು ರೆಡಿ ಮಾಡಲಿಕ್ಕೆ 2 ಟೈಮನ್ನು ಫಿಲ್ ಮಾಡಿರ್ತೇನೆ. ಅಂದರೆ 1 ಪೆಟಲ್ ಮೇಲೆ ಮತ್ತೊಂದು ಪೆಟಲ್ ಬರಲಿ ಅಂದ್ಬಿಟ್ಟು 2 ಟೈಮ್ ನಾನು ವರ್ಕ್ ಮಾಡಿರೋದ್ರಿಂದ ಟೈಮ್ ಜಾಸ್ತಿ ಹಿಡಿಯುತ್ತೆ. ಮತ್ತು ಪಕ್ಕ ಒಂದೊಂದು ಫ್ಲವರ್ ಬಂದಿರೋದ್ರಿಂದ ಟೈಮ್ ಜಾಸ್ತಿ ಹಿಡಿಯುತ್ತೆ. ಹಾಗಾಗಿ ನಾನು 450 ರೂಪೀಸ್ ತೊಗೊಳ್ತೇನೆ. ಇದು ನೋಡೋಕ್ಕೆ ಸಿಂಪಲ್ ಥರ ಕಾಣಿಸುತ್ತೆ, ಬಟ್ ಹಾಕುವಾಗ ಸ್ವಲ್ಪ ನಿಮಗೆ ಬಿಗ್ನರ್ಸ್ಗೆ ನೀಯಿಂದ ವರ್ಕ್ ಮಾಡೋದಿದೆಯಲ್ವ, ಅದೇ ಸ್ವಲ್ಪ ಕಷ್ಟ ಅಂತ ಬಿಡೋಕ್ಕೆ ಮಾತ್ರ ಹೋಗಬೇಡಿ. ಏನಕ್ಕೆಂದರೆ ಇವಾಗ ನೀವು ಕಲಿತಾ ಇಲ್ಲಿವರೆಗೂ ಬಂದಿರ್ತೀರಾ, ಇದೇನಪ್ಪ ನೀಯಿಂದ ಬರ್ತಾ ಇಲ್ಲ ಅಂತ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. 1 ದಿನ ಚೆನ್ನಾಗಿ ಬರಲ್ಲ, 2 ದಿನ ಚೆನ್ನಾಗಿ ಬರಲ್ಲ, 3ನೇ ದಿನ 4ನೇ ದಿನ ಇದೇ ಥರ ನೀವು ಒಂದು ವಾರದಲ್ಲಿ ಸ್ವಲ್ಪ ಚೆನ್ನಾಗಿ ಹಾಕ್ತೀರಾ. ಆವಾಗ ಮತ್ತೆ 15 ಡೇಸಲ್ಲಿ ಅದು ಪರ್ಫೆಕ್ಟಾಗಿ ನಿಮಗೆ ವರ್ಕ್ ಮಾಡಲಿಕ್ಕೆ ಆ ಡಿಸೈನನ್ನು ಬರುತ್ತೆ, ಈಸಿಲಿ ಬರುತ್ತೆ ನಿಮಗೆ. ಮತ್ತು ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ಸ್. ಏನಕ್ಕೆ ಇವಾಗ ನಮ್ಮದು ಒಂದು ಅಮೇಝಿಂಗ್ ಫ್ಯಾಮಿಲಿ ಥರ ಆಗಿದೆ. 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ನನಗೆ. ಹಾಗಾಗಿ ನನಗೆ ಫುಲ್ ಖುಷಿ. ಬಿಡಪ್ಪ, ನನ್ನ ವೀಡಿಯೋಸ್ನ ಎಲ್ಲ ಇಷ್ಟಪಡ್ತಾ ಇದ್ದಾರೆ ಅಂದ್ಬಿಟ್ಟು ನಾನು ಅದೇ ತೀರ್ಮಾನ ಮಾಡಿದ್ದೀನಿ. ಅಂದರೆ ವೀಕಲ್ಲಿ 1-2 ಡಿಸೈನ್ ಸಿಂಪಲ್ ಆಗಿರೋಂಥದ್ದು, ನೀವು ಬಿಗ್ನರ್ಸ್ಗೆ ಈಸಿಯಾಗಿ ಬರಬೇಕು, ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ಬೇಕು, ಆ ಥರ ಡಿಸೈನನ್ನು ಶೇರ್ ಮಾಡ್ತೇನೆ. ನೋಡಿ, ಇವಾಗ ನಾನು 0 ನಂಬರಿಂದ 1/4 ಇಂಚ್ ಅಷ್ಟು ಅಗಲ ಇದೆ ಆ ಲೀಫನ್ನು ಹಾಕಿರೋದು. ಇಲ್ಲಿ ನೀವು ಥ್ರೆಡ್ಡನ್ನು ಕಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಮಾಡ್ಬೋದು, ಅಥವಾ ಅಲ್ಲಿಂದನೇ ನೀವು ಸ್ಟಿಚ್ಚನ್ನು ಹಾಕ್ತಾ ಫಿನಿಷ್ ಮಾಡ್ಬೋದು. 0 ನಂಬರಿಂದ ನಿಮ್ಗೆ ಎಷ್ಟು ಉದ್ದ ಬೇಕು, ಎಷ್ಟು ಅಗಲ ಬೇಕು ಲೀಫನ್ನು ತಯಾರಿಸಿ 0 ನಂಬರಿಂದ ನಿಧಾನವಾಗಿ 4 ನಂಬರ್ ಬರಬೇಕು. ಆಗ ಈ ಪೆಟಲ್ ಈ ಥರ ಒಂದು ಡಿಸೈನ್ ತಯಾರಾಗುತ್ತೆ. ಮತ್ತು ಅದ್ರ ಪಕ್ಕನೇ 0 ನಂಬರಿಂದ ಬಂದುಬಿಟ್ಟು ಮತ್ತೆ ಅಲ್ಲಿಂದ 0 ನಂಬರಿಂದ ನಿಧಾನವಾಗಿ ಬಂದು 0ಇಂದ 2, 2.5 ಈ ಥರ ಎಷ್ಟು ಅಗಲ ಬೇಕು ಅಷ್ಟು ಅಗಲ ಮಾಡಿಕೊಂಡು ನೋಡಿ ಮೇಲೆ. ಇವಾಗ ನಾನು ಇದು ಹಾಕಿರೋ ಲೀಫ್ ಬಂದುಬಿಟ್ಟು 1/4 ಇಂಚ್ ಅಷ್ಟು ಅಗಲನೇ, 1/4 ಇಂಚು ಇಲ್ಲ ಅಂದ್ಕೊಳ್ಳಿ, 1-2 ಗೆರೆ ಅಷ್ಟೇ ಅಗಲ ಇರೋದದು. ಇಲ್ಲಿಂದ 0 ನಂಬರಿಂದ ಹೋಗಬೇಕು. ನೋಡಿ, 0 ನಂಬರಿಂದ ಈ ಥರ ಬಂದು ನಿಧಾನವಾಗಿ ಬಂದರೆ ಈ ಥರ ನಿಮಗೆ ಒಂದು ಚಿಕ್ಕದಾಗಿರೋಂಥ ಪೆಟಲ್ ತಯಾರಾಗುತ್ತೆ. ಮತ್ತು 0 ನಂಬರಿಂದ ನಿಧಾನವಾಗಿ 4 ನಂಬರ್ಗೆ ಬರಬೇಕು. ಈ ಥರ ತುಂಬಾ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಈ ಡಿಸೈನ್. ಟ್ರೈ ಮಾಡಿ. ಮತ್ತು ಪ್ರಾಕ್ಟೀಸ್ ಅಂತೂ ಡೈಲಿ ಮಾಡ್ತಾಯಿರಿ. ಮತ್ತು ಫ್ರೆಂಡ್ಸ್, ಯಾರಾದರೂ ಹೊಸಬರು ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಏನೇ ಡೌಟ್ಸ್ ಇರಲಿ ನನಗೆ ಕಮೆಂಟ್ ಮಾಡಿ, ನಾನು ಉತ್ತರ ಕೊಡ್ತೇನೆ ನಿಮಗೆ. ನೀವು ಮನ್ಸು ಮಾಡಿದರೆ ಒಂದು 15 ಡೇಸ್ ಅಲ್ಲ 1 ಮಂತಲ್ಲಿ ಫಿನಿಶಿಂಗ್ ಜೊತೆ ನೀವು ಕಲಿಬೋದು. ಬಟ್ ಪ್ರಾಕ್ಟೀಸ್ ಮಾಡ್ತಾ ಇರಿ. ನೋಡಿ, ಫೈನಲ್ ಲುಕ್ ಈ ಥರ ಇದೆ. ಐರನ್ ಮಾಡಿದ್ದೀನಿ, ಕಲೆ ಏನೂ ಕಾಣಿಸ್ತಾ ಇಲ್ಲ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ. ಬಾಯ್.